ದೀಪಾವಳಿ ಅಮಾವಾಸ್ಯೆ ಯಾಕೆ ವಿಶೇಷ ಗೊತ್ತಾ? ಇಲ್ಲೊಂದು ಕತೆ ಇದೆ. ಸಮುದ್ರ ಮಂಥನದಲ್ಲಿ ಮಹಾಲಕ್ಷ್ಮಿ ಹುಟ್ಟಿ ಬರ್ತಾಳೆ. ಆಕೆ ಮಹಾವಿಷ್ಣುವನ್ನ ವರಿಸ್ತಾಳೆ. ದೇವತೆಗಳೆಲ್ಲ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಸಮೃದ್ಧಿಯನ್ನ ಹೊಂದ್ತಾರೆ. ಆದ್ರೆ ಕಾಲ ಕಳೆದಂತೆ ದೇವತೆಗಳಲ್ಲಿ ಅಹಂಕಾರ ಮನೆ ಮಾಡುತ್ತೆ. ಧರ್ಮ ಮರೆಯಾಗುತ್ತೆ, ದುರಾಸೆ ಹೆಚ್ಚಾಗುತ್ತೆ. ಎಲ್ಲಿ ಅಹಂಕಾರ ಮತ್ತು ಪಾವಿತ್ರ್ಯತೆ ಇರುವುದಿಲ್ವೋ ಅಲ್ಲಿ ಲಕ್ಷ್ಮಿ ನೆಲೆಯಾಗೋದಕ್ಕೆ ಬಯಸಲ್ಲ. ಹಾಗಾಗಿ ಆಕೆ ವೈಕುಂಠ ಮತ್ತು ಸ್ವರ್ಗವನ್ನ ಬಿಟ್ಟು ಹೋಗ್ತಾಳೆ. ವೈಕುಂಠ ತೊರೆದ ನಂತರ ಎಲ್ಲೆಲ್ಲೂ ಅಂಧಕಾರ, ದಾರಿದ್ರ್ಯ ಆವರಿಸುತ್ತೆ. ಆಗ ದೇವತೆಗಳೆಲ್ಲ ಮಹಾವಿಷ್ಣುವಿನ ಹತ್ತಿರ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ದೇವತೆಗಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಮಹಾವಿಷ್ಣು ದೇವತೆಗಳಿಗೆ ಮನಸ್ಸುಗಳನ್ನ ಶುದ್ಧೀಕರಿಸಿ ದೀಪವನ್ನ ಬೆಳಗಿಸಿ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಸೂಚಿಸ್ತಾನೆ. ದೇವತೆಗಳ ಶ್ರದ್ಧಾ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿ ಅಮಾವಾಸ್ಯೆಯಂದು ಮತ್ತೆ ವೈಕುಂಠಕ್ಕೆ ಮರಳಿ ಬರ್ತಾಳೆ ಎಂಬ ಕತೆ ಪದ್ಮ ಪುರಾಣ, ಸ್ಕಂದ ಪುರಾಣ, ವಿಷ್ಣು ಪುರಾಣದಲ್ಲಿ ನಮ್ಗೆ ನೋಡೋಕೆ ಸಿಗುತ್ತೆ.